ಮುಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಎತ್ತೊಂದು ಗಳಿಗೆ ನೆನೆದೇವೋ ಎಲ್ಲರ ಮನೆಯಲ್ಲೋ ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲೆ ಮಕ್ಕಳು ನಗುತ್ತಾ ಬಾಳಲೆ. ಬಾಳೆಲೆಯಂತೆ ಮಕ್ಕಳ ಮನಸ್ಸುಗಳು. ನೋಡ್ರಿ, ಮಕ್ಕಳ ಮನಸ್ಸು ಹೆಂಗಪ್ಪ ಅಂದ್ರ ಟೀಚರ್ ಒಳ್ಳೆ, ಸರ್ ಒಳ್ಳೆ, ಮನೆ ತಾಯ್ತನ ಒಳ್ಳೆ ಎಲ್ಲ ಮರ್ತು ಬಿಡ್ತೀರಿ ನೀವು. ನಿಮ್ಮ ಮನುಷ್ಯ ಹೆಂಗತ್ತಮ್ಮ ಬಾಳೆಲೆ ಹೆಂಗಿರ್ತದೆ. ನಮ್ಮ ಮನಸ್ಸು ಹೆಂಗತ್ತಪ್ಪ ಅಂದ್ರ ಕಷ್ಟಪಡಿ ಇರ್ತದ. ಅದಕ್ಕಾಗಿ ನಿಮ್ಗೆ ಯಾವ ರೀತಿ ಬೆಳಿತೀರಿ. ಬಾಳೆ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಕೋಗಿಲೆ ಎಂಪು ಹೂವಿನ ಕಂಪು, ಅವರ ಭಾವವು ಮಕ್ಕಳು ನಲಿವ ಜೀವವು. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲೆ ಮಕ್ಕಳು ನಗುತ್ತಾ ಬಾಳಲೆ. ಬೆಂಗಳೂರು, ಕಲಬುರಗಿ, ಆಳಂದ, ಖಜೂರಿ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಇಂದಿರಾ ಗಾಂಧಿ ವಸತಿ ಶಾಲೆಯ ಸಹಕಾರದೊಂದಿಗೆ ಈ ಜನಪದ ಝೇಂಕಾರ ಕಾರ್ಯಕ್ರಮವನ್ನು ಇಂದು ಗಡಿನಾಡಿನಲ್ಲಿ ಮೊಳಗಿಸಿರ್ತಕ್ಕಂಥ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಸಮಯದ ಅಭಾವವಿರುವುದರಿಂದ ಪೂಜ್ಯ ಅಪ್ಪಾಜಿಯವರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಪ್ರಾಚಾರ್ಯರಿಗೂ ಮತ್ತು ನಮ್ಮ ಈ ಭಾಗದ ಜನಪದದ ಒಬ್ಬ ತಜ್ಞ ಅಂದರೆ ತಪ್ಪಾಗಲಾರದು ಅಂಥ ವ್ಯಕ್ತಿಯಾಗಿರ್ತಕ್ಕಂಥ ರಾಜಶೇಖರ್ ಹರಿಹರವರೇ, ಕೋಡೆಯವರೇ, ಕಾಣಿಯವರೇ ಮತ್ತೆಲ್ಲ ಈ ಕಾಲೇಜಿನ ಉಪನ್ಯಾಸಕ ವೃಂದದವರೇ, ಮಾತೆಯರೇ ಮತ್ತು ಮುದ್ದು ಮಕ್ಕಳೇ, ಯಾಕೆ ಈ ಕಾರ್ಯಕ್ರಮಗಳನ್ನು ಹಾಕೊಳ್ತಾರ? ಮಕ್ಕಳಿಗಾಗಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಹೊರ ಜಗತ್ತಿನಲ್ಲಿ ಏನು ನಡೀತಾ ಇದೆ, ನಡಿಬಾರ್ದೆಲ್ಲ ನಡೀತಾ ಇದೆ. ಸೊ ಅದಕ್ಕಾಗಿಯೇ ನಮ್ಮ ಜಿಲ್ಲಾ, ತಾಲೂಕು ಮತ್ತು ವಲಯ, ರಾಜ್ಯ ಕೂಡಿ ಜನಪದ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ಕೇಳಿದರೆ ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕವಾದಂಥ ಮನೋಭಾವವನ್ನು ಮೂಡಿಸ್ತಕ್ಕಂಥದ್ದು. ಮಕ್ಕಳಲ್ಲಿ ಬಹಳ ಕಲೆಗಳಿವೆ. ನೀವು ಹಾಡ್ತೀರಿ, ನೀವೆಲ್ಲ ಮೊಬೈಲ್ನಲ್ಲಿ ನೋಡ್ತೀರಿ, ವಾಟ್ಸಪ್ನಲ್ಲಿ. ಈ ವಸತಿ ಶಾಲೆಯ ಮಕ್ಕಳು ಒಂದು ಜನಪದ ಗೀತೆ ಹಾಡಿದ್ರು. ಆಲಕ್ಕಿ ಹೂವಿಲ್ಲ, ಸಾಲಕ್ಕಿ ಕೊನೆಯಿಲ್ಲ, ಭೀಮಾರತಿ ಎಂಬ ಹೊಳೆ ತಂಪ ಹಡೆದವ, ನೀ ತಂಪ ನನ್ನ ತವರೀಗ. ನಮ್ಮ ಪ್ರಾಚಾರ್ಯರು ಹೇಳ್ತಕ್ಕಂಥ ನುಡಿಗಳು ಬಹಳ ಅದ್ಭುತವಾಗಿರ್ತವೆ. ಯಾಕಂತಂದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಎಲ್ಲಿ ಕುಂತರಿಲ್ಲ, ನಿಂತರಿಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಬಂಗಾರ, ಆಸ್ತಿ, ಅಂತಸ್ತು ಎಲ್ಲ ಗಳಿಸ್ಯಾನ ಜಗತ್ತಿನೊಳಗೆ.
ಅವರ ನೆಮ್ಮದಿ, ಶಾಂತಿ, ಪ್ರೀತಿ ಅಂತಕ್ಕಂಥ ಇವತ್ತು ಕಡಿಮೆ ಆಗ್ತಾ ಇದೆ. ಸಂಬಂಧಗಳು ದೂರ ಆಗ್ತಾ ಇದೆ. ಸೊ ಸಂಬಂಧ ಹುಟ್ಟಿದ್ದು ಎಲ್ಲಿರುತ್ತದೆ? ಅದು ಜನಪದದಲ್ಲಿ ಅಂತಕ್ಕಂಥದ್ದು. ಇವತ್ತು ನಮ್ಮ ಬಂಡೆ ಮೇಡಮ್ ಅವರು ನೋಡಿ ಎಷ್ಟು ಚೆನ್ನಾಗಿ ಹಾಡನ್ನು ಹಾಡ್ತಾರೆ. ಸಂಬಂಧಗಳು ಕೂಡಿಸ್ತಕ್ಕಂಥದ್ದೇ ಜನಪದದ ಜಾತ್ರೆಗಳ ಮೂಲಕ. ಅದು ಬಸವಣ್ಣವರು ಒಂದು ವಚನದ ಮೂಲಕ ಕಳಬೇಡ, ಕಲಬೇಡ, ಖುಷಿಯನ್ನು ಹುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ ಎಂಬುವಂತೆ ತಾವೆಲ್ಲರೂ ಈ ಜನಪದದ ಅರ್ಥವನ್ನು ತಿಳ್ಕೊಂಡು ನಿಮ್ಮ ಮನೆಗೆ ಯಾರಾದರೂ ಇದ್ರು ಇವತ್ತು ಬೇಸಿಗೆ ರಜೆಗಳು ಬಿಡ್ತಾವೆ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಅಜ್ಜಿ ಇದ್ದಾರೆ, ನಿಮ್ಮ ಅಮ್ಮ ಇದ್ದಾರೆ, ನಿಮ್ಮ ಕಾಕಿ ಇದ್ದಾರೆ, ನಿಮ್ಮ ಮಾಮಿ ಇದ್ದಾರೆ, ಒಂದು 100 ಪೇಜಿನ ಕಾಪಿ ತಗೊಂಡು ಅವ್ರು ಏನು ಹಾಡುಗಳು ಹಾಡ್ತಾರೆ ಅವೆಲ್ಲ ಬರ್ಕೊಂಡು ನೀವು ನಮ್ಮ 60 ಪ್ರಿನ್ಸಿಪಾಲ್ ಸರ್ ಕೈಯಾಗ ತಂದು ಕೊಟ್ರಿ ಅಂದ್ರೆ ನಿಮ್ಗೆ ನಾವು ಪ್ರೈಜ್ಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ತಾಲೂಕಾ ಜನಪದ ಪರಿಷತ್ತಿನಲ್ಲಿ. ಯಾಕಂದ್ರೆ ಅವು ಇನ್ನು ಮುಂದೆ ಹಾಳಾಗ್ತಾವ. ಅವೆಲ್ಲ ಪುಸ್ತಕದಲ್ಲಿ ಹಾಕಿ ಪ್ರಿಂಟ್ ಮಾಡಿ ಮತ್ತೆ ಎಲ್ಲರಿಗೂ ಹಂಚ್ತಕ್ಕಂಥ ಒಡಪುಗಳವ, ಸೋಮಾನ ಪದಗಳವ, ಅಂತಿ ಪದಗಳವ. ಇವಾಗ ಮದುವೆ ಹಾಕಿ ಮುಂದೆ ನೋಡ್ರಿ ಏನೋ ಕಂಚೇಣಿ, ಮಿಂಚೇಣಿ ಹಣ ಕೇಳ್ತೀರಿ ನೀವೆಲ್ಲ. ಅವೆಲ್ಲ ಕ್ಯಾಸೆಟ್ ಹಚ್ಚಿ ಹಾಕ್ತೋಗತ್ತಾರೆ. ಈಗ ಇನ್ನೊಂದು ಮುಂದೆ ಹೋಗಿ ನಾವು ಯಾರಾದರೂ ಸತ್ಯ ಅಂದ್ರೆ ಅಳೋರಿಲ್ಲ, ಮುಂದಿಗೆ ಅಳೋದು ಕೂಡ ಕ್ಯಾಸೆಟ್ ಹಾಕ್ತೋಗತ್ತ. ಅದು ಎಲ್ಲಿ ಬಂತು ನಮ್ಮ ಪರಿಸ್ಥಿತಿ? ಯಾಕೆ ಹಿಂಗಾಗ್ತಾ ಇದೆ? ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬೆಳೆದ್ರ ಜೊತೆಗೆ ನಾವು ಸಾಂಸ್ಕೃತಿಕವಾಗಿ ಬೆಳೀತಕ್ಕಂಥದ್ದು ಬಹಳ ಅವಶ್ಯಕತೆ. ಅವೆಲ್ಲ ಮಕ್ಕಳಲ್ಲಿ ಮೂಡಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಈ ಗಡಿನಾಡಿನ ಇಂದಿರಾ ಗಾಂಧಿ ವಸತಿ ಶಾಲೆಯ ಇವತ್ತ ನಮ್ಮ ಪ್ರಾಚಾರ್ಯರಾಗಲಿ, ಅವ್ರ ಸ್ಟಾಫ್ ಆಗಲಿ ಬಹಳ ಮಂದಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಕಾಪಿ ಬೇಕಾದ್ರೆ ಹೇಳ್ರಿ, ನಾವು ಹರಿಹರ ಸರ್ ಕೈಯಾಗ ಕೊಡ್ತೀವಿ. ಯಾರು ಬರೀತ ಬರ್ಕೊಂಡು ಬರೋರು ಹೋಮ್ವರ್ಕ್. ಹಾಡಗಳೆಲ್ಲ ಬರೀಬೇಕು, ಜನಪದ ಹಾಡಗಳು, ಒಗಟುಗಳು. ಈಗ ಪುಟ್ಟವು ಬೀಸು ಏನಿರ್ತಾವ ನಿಮ್ಮ ಮನೆಯಿಂದೇ ಅಷ್ಟೇ ನೀವು, ಅಥವಾ ನಿಮ್ಮ ಮನೆ ಪಕ್ಕದಾಗಿದ್ದವರು, ನಿಮ್ಮ ಊರೊಳಗೆ ಯಾರೋ ಫೇಮಸ್ ಇರ್ತಾರೆ ಅಂತ. ಬಂಡೆ ಮೇಡಮ್ ಅವರು ಖರ್ಜೂರಿಗಳು ಭಾಳ ಫೇಮಸ್, ಕಟ್ಟಿ ಹಾಡಗಳು ಬರೀತಾರೆ. ಸೊ ಇವೆಲ್ಲ ನೀವು ಮಾಡಿದ್ರಿಂದ ಅಂಥದ್ದೇ ಒಂದು ಬುಕ್ಕನ್ನು ನಾವು ಪ್ರಿಂಟ್ ಮಾಡಿ ಈ ಶಾಲೆಯಲ್ಲೇ ಬಿಡುಗಡೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸುವ ನಾವು ಉಳಿದ್ರೆ ತಾನೇ ಜನಪದ ಉಳಿತದ, ನಾವು ಬೆಳೆಸಿದ್ರೆ ತಾನೇ ಜನಪದ ಬೆಳೀತದ. ಅದಕ್ಕೆ ಉಳಿದು ಬೆಳೆಯುವುದು ನಮ್ಮ ಕೈಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರು ಬಾಲಾಜಿ ಅಂತಕ್ಕಂಥವ್ರು ಬೆಂಗಳೂರಿನಿಂದ 4 ದಿವಸ ಕಲಬುರಗಿಯಲ್ಲಿ ಕ್ಯಾಂಪ್ ಇದೆ. ಅವ್ರು ಬರಬೇಕಾಗಿತ್ತು, ಜಿಲ್ಲಾಧ್ಯಕ್ಷರು ಮತ್ತು ಬಾಲಾಜಿ ಅವರು ಯೂನಿವರ್ಸಿಟಿ ಕ್ಯಾಂಪ್ನಲ್ಲಿ ದೊಡ್ಡ ಮಕ್ಕಳಿಗೆ ಒಂದು ಕ್ಲಾಸನ್ನು ಹಾಕೊಂಡ್ರು. ಅದಕ್ಕೆ ನಮ್ಮಲ್ಲಿ ಬರೋದು ಅವರಿಗೆ ಅನಿವಾರ್ಯವಾಗಿ ಆಗಲಿಲ್ಲ. ಅದಕ್ಕೆ ಎಲ್ಲರ ಅವ್ರ ಪರವಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತಾ, ಜೊತೆಗೆ ಆ ಬಾಲಾಜಿಯವರ ಪ್ರಯತ್ನ ಏನಿದೆ ಅಂದರೆ ಜನಪದ ಬಾಲಾಜಿ ಅಂತೇಳಿ ಕರೀತಾರೆ ಅವರಿಗೆ. ಈ ಫೋಟೋದಲ್ಲಿ ನಾವು ಹಾಕಿದ್ವಿ ಜನಪದ ಬಾಲಾಜಿ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿಗೆ ಜನಪದ ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದಾರೆ. ಕಾರಣ ಅಂದರೆ ಇದು ಉಳಿಬೇಕು, ಬೆಳಿಬೇಕು. ಜನಪದ ಇದು ಮೂಲ ಬೇರಿದೆ, ತಾಯಿ ಬೇರಿದ್ದಾಗ ಎಲ್ಲ ಸಾಹಿತ್ಯಕ್ಕೆ, ವಚನ ಸಾಹಿತ್ಯ ನೋಡಿ ಇವೆಲ್ಲವೂ ಕೂಡ ಕಟ್ಟಿ ಬೆಳೆಸಬೇಕಾದ್ರೆ ನಾವು ಪ್ರಯತ್ನವನ್ನು ಮಾಡೋಣ. ತಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿ ನಮ್ಮ ಜೊತೆಗೆ ಸದಾಕಾಲ ಇರಲಿ, ಪೂಜ್ಯರ ಆಶೀರ್ವಾದ ಇರಲಿ ಅಂತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ತಮಗೆಲ್ಲರಿಗೂ, ಮುದ್ದು ಮಕ್ಕಳಿಗೆ ಅಭಿನಂದಿಸಿ ನಾನು 2 ಅಧ್ಯಕ್ಷ ನುಡಿಗಳಿಗೆ ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಜೈ ಜಯರಾಮ್. ಮಹಾಮಾನವತಾವಾದಿ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಈ ಭಾರತ ಭೂಮಿಯ ಸಮಸ್ತ ಭೂಮಿಪುತ್ರ ಮಹಾಪುರುಷರು ಮತ್ತು ಮಹಾಮಾತೆಯರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ಇವತ್ತಿನ ದಿನ ಜಾನಪದ ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಘಟಕ ಕಲಬುರಗಿ, ತಾಲೂಕು ಘಟಕ ಮತ್ತು ವಲಯ ಘಟಕ ಖಜೂರಿಯವರ ಸಂಯುಕ್ತ ಆಶ್ರಯದಲ್ಲಿ ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ನಮ್ಮೂರಿನ ಈ ಗಡಿ ಭಾಗದಲ್ಲಿರುವಂತಹ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು,
ಈ ಒಂದು ಕಾರ್ಯಕ್ರಮದ ಈ ಸಂಘಟನೆಯ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ವಲಯದ ಅಧ್ಯಕ್ಷರೇ ಮತ್ತು ಈ ವಸತಿ ಶಾಲೆಯ ಮುಖ್ಯ ಗುರುಗಳೇ, ಎಲ್ಲ ಶಿಕ್ಷಕ ವೃಂದದವರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಕಪಾಳತ್ತು ದೂರದ ನಾಲ್ಕು ಜಿಲ್ಲೆ ತಾಲೂಕು, ಅಲ್ಲಿನ ಸ್ಕೂಲ್ನಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ಮರಾಠಿ ಒಳಗೆ ಮಾತಾಡ್ತಾನೆ. ಹಿಂದಿ ಸ್ಕೂಲ್ಗೆ ಹೋದ್ರೆ ಹಿಂದಿ ಒಳಗೆ ಮಾತಾಡ್ತೀನಿ, ಇಂಗ್ಲೀಷ್ ಹೋದ್ರೆ ಇಂಗ್ಲೀಷ್ ಮಾತಾಡ್ತೀನಿ. ಅಲ್ಲಿನ ಮಕ್ಕಳಿಗೆ ನಾನು ಶರಣು ಶರಣಾರ್ಥಿ ಅಂದರೆ ಏನಂತ ಕೇಳೋದು. ಅವ್ರು ಹೇಳೋದು ಶರಣು ಶರಣಾರ್ಥಿ ಅಂದರೆ ನಮಸ್ಕಾರ ಕರಾಯ್ಚ ಅಂತ, ಅಂದರೆ ನಮಸ್ಕಾರ ಮಾಡೋದು ಅಂತ. ನಮಸ್ಕಾರ ಮತ್ತು ಶರಣು ಶರಣಾರ್ಥಿ ಒಳಗೆ ಭಾಳ ಅಂತ. ನಮಸ್ಕಾರ ಅಂದರೆ ನಮನ ಮಾಡೋದು, ವಂದನೆ ಮಾಡೋದು. ಆದರೆ ಶರಣು ಶರಣಾರ್ಥಿ ಮತ್ತು ನಮಸ್ಕಾರದಾಗ ಏನು ಅಂತದಪ್ಪ ಅಂದ್ರೆ, ಶರಣು ಶರಣಾರ್ಥಿ ಅಂದರೆ ನಾನು ನಿಮಗೆ ಶರಣು ಬಂದೆ. ಏನಂತ? ಶರಣು ಬಂದೆ. ನಾನು ನಿಮಗೆ ಶರಣಾದೆ, ನೀವು ನನಗೆ ಶರಣಾದ್ರಿ. ಅಂದ್ರೆ ನಮ್ಮೊಳಗೆ ಯಾವುದೇ ಭೇದ ಇಲ್ಲ. ಶರಣಾರ್ಥಿ ಮಾಡ್ಕೊಳ್ತಕ್ಕಂಥವನು ದೊಡ್ಡವನಲ್ಲ, ಮಾಡ್ತಕ್ಕಂಥವನು ದೊಡ್ಡವನಲ್ಲ, ಇಬ್ಬರು ಸಮಾನ. ಶರಣಾರ್ಥಿ ಅಂದ್ರೆ ಇಂಗ್ಲಿಷ್ ನೋಡಿ ಏನಂತಂದ್ರೆ ಸರೆಂಡರ್. ನಾನು ಸರೆಂಡರ್ ಆದ, ಸಮರ್ಪಣೆ ಆದ. ಹೌದಿಲ್ಲ? ಎಷ್ಟು ಒಳ್ಳೆ ಮಾತಾಡಲ್ಲ. ಇದು ಒಂದು ಧರ್ಮ, ಒಂದು ಜಾತಿ, ಒಂದು ಪಂಥ, ಒಂದು ಮತ ಇದಕ್ಕೆ ಸೀಮಿತ ಇಲ್ಲ. ಇದು ಶರಣ ಸಂಸ್ಕೃತಿ. ಶರಣಂದ್ರೇನು? ಅಹಂಕಾರ ಇಲ್ಲದವರು ಅಂದಾಗ. ಶರಣ ಅಂತಂದ್ರೆ ಅಹಂಕಾರ ಇಲ್ಲದವರು, ದಯೆ, ಪ್ರೀತಿ, ಕರುಣೆ, ವಾತ್ಸಲ್ಯ ಉಳ್ಳವರು ಶರಣರು. ಅದಕ್ಕೆ ಬಸವಣ್ಣ ವಚನವಾಗಿ ಏನು ಹೇಳಿದ್ರು? ಸಕಲ ಜೀವಾತ್ಮರಿಗೆ ಲೇಸು ಬಯಸುವವರೇ ಶರಣರು. ವಚನ ಬರ್ತಾರೆ. ಸಕಲ ಜೀವಾತ್ಮರಿಗೆ ಲೇಸು ಬಯಸುವವನೇ ಶರಣ. ಲೇಸು ಅಂದ್ರೆ ಏನು? ಲೇಸು ಅಂತಂದ್ರೆ ಏನು? ಲೇಸು ಅಂತಂದ್ರೆ ಒಳ್ಳೆಯದಾಗಲಿ, ಸಕಲ ಜೀವಾತ್ಮರಿಗೆ ಒಳ್ಳೆಯದಾಗಲಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಅಂತಂದ್ರೆ ಏನು? ಬರೀ ಮನುಷ್ಯರಿಗಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ. ಸಕಲ ಜೀವಾತ್ಮ ಅಂತಂದ್ರೆ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಗಳಿಗೆ ಒಳಿತಾಗಲಿ. ಜೀವಿಗಳಂದ್ರೆ ಬರೇ ಮನುಷ್ಯರು, ಕೇವಲ ಪ್ರಾಣಿಗಳು, ಕೇವಲ ಪಕ್ಷಿಗಳು ಅಷ್ಟೇ ಜೀವಿಗಳಲ್ಲ. ಕೇಳ್ತಾ ಇದೆಯಲ್ಲ, ಕೇಳ್ರಿ. ಒಂದು 5 ನಿಮಿಷ ಭಾಳ ಟೈಮ್ ಕೊಡ್ತೀರಿ. ಇವರ ಏನ್ ಮಾಡ್ತೀಪ? 5 ನಿಮಿಷ. ಜೀವಿಗಳು ಅಂತಂದ್ರೆ ಸಕಲ ಜೀವಾತ್ಮರು ಕೇವಲ ನಡೆದಾಡುವ ಪ್ರಾಣಿಗಳಾಗಲಿ, ಹಾರಾಡುವ ಪಕ್ಷಿಗಳಾಗಲಿ ಇಷ್ಟೇ ಜೀವಿಗಳಲ್ಲ. ಪ್ರತಿಯೊಂದು ಬಳ್ಳಿ, ಗಿಡ, ಹೂವು, ಹಣ್ಣು, ಕಾಯಿ ಎಲ್ಲದರಲ್ಲಿನೂ ಏನಿದೆ? ಜೀವ ಇದೆ. ಅಂದ್ರೆ ಎಲ್ಲದರ ರಕ್ಷಣೆ ಮಾಡ್ತಕ್ಕಂಥವರು, ಎಲ್ಲದರ ಮೇಲೆ ಕರುಣೆ, ಪ್ರೀತಿಯನ್ನ ತೋರ್ತಕ್ಕಂಥವರು, ಎಲ್ಲದರ ಸೇವೆ ಮಾಡ್ತಕ್ಕಂಥವ್ರಿಗೆ ಏನಂತಾರ? ಶರಣರು. ಸಕಲ ಜೀವಾತ್ಮರಿಗೆ ಲೇಸು ಬಯಸುವವರೇ ಶರಣರು. ಜಗತ್ತಿನ ಎಲ್ಲ ಸಾಹಿತ್ಯಕ್ಕೆ ಮೂಲವಾಗಿರ್ತಕ್ಕಂಥ ಪ್ರೇರಣೆ ಸ್ಥಾನ ಯಾವುದು? ಜಾನಪದ. ಇದೆಲ್ಲಕ್ಕಿಂತ ಮೂಲ ಏನಿತ್ತಪ್ಪ ಅಂದ್ರೆ ಜನಪದದಲ್ಲಿತ್ತು. ಜನರ ಬಾಯಿಯಿಂದ ಬಾಯಿಗೆ. ಅಲ್ಲಿ 2 ಬಹಳ ಮುಖ್ಯ. ಅಲ್ಲಿ 2 ಬಹಳ ಮುಖ್ಯವಾಗಿತ್ತು. ಅವಾಗಿನ ನೋಟ್ಬುಕ್ ಯಾವ್ದಿತ್ತಂದ್ರ ಸ್ಮೃತಿ. ಅಂದ್ರೆ ಸ್ಮೃತಿ ಅಂತಂದ್ರೆ ನೆನಪಿಟ್ಕೊಳ್ಳೋದು. ಒಂದು ಶ್ರುತಿ ಮತ್ತು ಸ್ಮೃತಿ. ಜಾನಪದ ಎಲ್ಲಿಂದ ಡೆವಲಪ್ ಆಯ್ತು ಅಂದ್ರ ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದ್ರೆ ಏನು? ಕೇಳೋದು, ಶ್ರವಣ ಮಾಡೋದು. ಸ್ಮೃತಿಯಲ್ಲಿ ಇಟ್ಕೊಳ್ಳೋದು. ಯಾವುದು ಶ್ರವಣ ಮಾಡಿದೀವಿ, ಶ್ರವಣ ಅಂದ್ರೆ ಕೇಳೋದು. ಕೇಳೋದೆಲ್ಲ ನೆನಪಲ್ಲಿ ಇಟ್ಕೊಳ್ಳೋದು, ನೆನಪಲ್ಲಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಹೇಳೋದು. ಇದು ಜಾನಪದ. ಜನಪದ ಅಂತಂದ್ರೆ ಹಿಂಗೆ ಶುರುವಾಗಿ
ಜನಪದ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ಸಂಸ್ಕೃತಿ ಇದೆ. ಅಂದರೆ ಎಲ್ಲಾ ಸಂಸ್ಕೃತಿಗಳು ಜನಪದದಲ್ಲಿ ಅಡಗಿವೆ. ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಬರುತ್ತೆ ಅದು ಜಾನಪದ. ಇತಿಹಾಸ ಜಾನಪದ ಏನದ? ಇತಿಹಾಸ ಜಾನಪದದಲ್ಲಿದೆ. ಕಲೆಗಳು ಜಾನಪದದಲ್ಲಿದ್ದಾವೆ. ಮತ್ತು ನೀತಿ ಮಾತುಗಳು ಬೋಧನೆಗಳು ಜನಪದ ಅತಿ ಹೆಚ್ಚಾಗಿ ಬೋಧಿಸಿದೆ. ನೀತಿಗಳು, ತತ್ವಗಳು, ಸಿದ್ಧಾಂತಗಳು ಬಹಳ ಫೇಮಸ್ ಆಗಿ ಹಾಡ್ತಿರ್ತಾರೆ ನೋಡಿ ಎಲ್ಲ ಕಡೆ, ಎಲ್ಲ ಹಳ್ಳಿಗಳು ಎಲ್ಲ ಕಡೆ ಹಾಡ್ತಾರೆ. ಏನದು? ಒಂದು ನೀತಿ ಮಾತು. ಊರ ಮುಂದಿನ ಬಾವಿ ಯಾರ ತೋಡಿದರೆ, ಕಾಲು ಜಾರಿದರ ಕೈಲಾಸ, ಮನವ ಜಾರಿದರ ವನವಾಸ. ಇದೇನದ? ನೀತಿ. ಜನಪದದ ಮುಖಾಂತರ ನೀತಿ. ಮತ್ತು ನಮ್ಮ ಹಬ್ಬ ಹರಿದಿನ, ನಮ್ಮ ಸಂಸ್ಕೃತಿಗಳು ಎಲ್ಲವೂ ಆ ಜಾನಪದದಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಜಾನಪದ ಎಲ್ಲ ಸಾಹಿತ್ಯದ ಮೂಲ ತಾಯಿ, ಮೂಲ ಬೇರು ಅಂತೇಳಿ ಕರೀತಾರೆ. ಅಂತ ಜಾನಪದ ಬಹಳ ಶ್ರೇಷ್ಠವಾಗಿದೆ. ಆದರೆ ಇತ್ತೀಚಿನ ಜಾನಪದಗಳೇನಪ್ಪ ಅಂದ್ರೆ ಅತಿ ಮನೋರಂಜಕ, ಏನೇನೋ ಅರ್ಥನೇ ಇಲ್ಲದ ಕೆಟ್ಟ ಹರಿಸಲ್ಪಟ್ಟದ. ಜಾನಪದ ಅನ್ನೋದು ಬಹಳ ಪವಿತ್ರ, ಬಹಳ ಶುದ್ಧ. ಇತ್ತೀಚೆಗೆ ಏನ್ ಬೇಕಾದ್ರೆ ಟ್ರ್ಯಾಕ್ಟರ್ನಾಗ ಹಚ್ತಾರ ನೋಡಿ, ಕೇಳಿದ್ರೆ ಎಲ್ಲ ಎಂತೆಂತ ಆಡಿಸ್ತಾರ. ಅವು ಜಾನಪದಗಳೆಲ್ಲ ಅವು ಎಲ್ಲೋ ಮಹಾರಾಷ್ಟ್ರದಿಂದ ಆ ತಮಾಷಾ ಪದಗಳಿರ್ಬೋದು ಅಥವಾ UP ಬಿಹಾರದಿಂದ ಎಲ್ಲ ವಲಸೆ ಬಂದಾಗ ಅದಾವ. ಅವೆಲ್ಲ ಈಗಿನ ಕಾಲದಾಗ ನಮ್ಮ ಕರ್ನಾಟಕದಾಗ, ಉತ್ತರ ಕರ್ನಾಟಕ ಅಂದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಾನಪದದಲ್ಲಿ ಇತ್ತೀಚೆಗೆ ಕೆಲವರು ಬಹಳ ಕೆಟ್ಟ ಅಶ್ಲೀಲವಾಗಿ ಜಾನಪದವನ್ನು ಬಳಸಿ ಅದರ ಪಾವಿತ್ರ್ಯವನ್ನ ಹಾಳು ಮಾಡ್ತಾರೆ. ಆಮೇಲೆಪ್ಪ ಅಂತಂದ್ರೆ ಕರ್ತವ್ರ ಮೇಲೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಇದ್ರೊಳಗೆ ಏನು ಮಿಕ್ಸ್ ಆಗ್ತಾ ಇದೆ, ಏನು ಹಾಳಾಗ್ತಾ ಇದೆ ಅಂತ. ಅದಕ್ಕೆ ಜಾನಪದ ಉಳಿಸೋದಪ್ಪ ಅಂದ್ರೆ ದೇಶದ ಸಂಸ್ಕೃತಿ ಉಳಿಸೋದಕ್ಕೆ ನಾವು. ಅದಕ್ಕೆ ನಿಮ್ಮೆಲ್ಲರಿಗೂ ಜಾನಪದ ಮತ್ತು ವಿಶೇಷವಾಗಿ ಜಾನಪದದಲ್ಲಿ ಗಾದೆ ಮಾತುಗಳು ಬಹಳ ಮುಖ್ಯ. ಗಾದೆಗಳನ್ನ ನಾವು ಉಳಿಸ್ಕೋಬೇಕು, ಜಾನಪದಗಳನ್ನ ನಾವು ಉಳಿಸ್ಕೋಬೇಕು. ಎಷ್ಟು ಶ್ರೇಷ್ಠ ಗಾದೆಗಳು, ಎಂತ ಮಾತು ಅದರ ತಾಯಿ ಬಗ್ಗೆ ನೂರಾರು ಕಟಿ ಪುರಾಣ ಹೇಳೋದ ಅವಶ್ಯಕತೆ ಇಲ್ಲ. ಒಂದೇ ಮಾತಿನ ಹೇಳಿದ್ರೆ ಏನಂತ? ಉಪ್ಪಿಗಿಂತ ಎಂತ ಮಾತು ಹೇಳಿದ್ರು? 2 ಸೆಂಟೆನ್ಸ್ ವಿಷಯನೇ ಮುಗಿತು ಪೂರ ತಾಯಿ ಬಗ್ಗೆ. ಮತ್ ಬಹಳ ಚಲೋ ಹೇಳ್ತಾರೆ, ಮನುಷ್ಯನ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯಕ್ಕಾಗಿ ಬಹಳ ಒಳ್ಳೆ ಮಾತುಗಳು. ಏನಂತ? ಊಟ ಬಲ್ಲವನಿಗೆ ಜಗಳ ಬರ್ತದೆ. ಯಾವ ಪುಸ್ತಕ ಓದ್ಬೇಕ್ರಿ ನಾವು ಹೇಳಿ ಬರೀ ತಿಳ್ಕೋಬೇಕಷ್ಟೇ. ಊಟ ಬಲ್ಲವನಿಗೆ ಯಾರಿಗೆ ಊಟ ಮಾಡೋದು ಗೊತ್ತದಲ್ಲ ಅವ್ರಿಗೆ ಎಂದೂ ರೋಗ ಬರಲ್ಲ. ರೋಗಗಳ ಕಾರಣ ಬೇರೆ ಏನಿಲ್ಲ, ಮುಖ್ಯ ಕಾರಣ ತಿಂಡಿ. ನಮ್ಮ ತಿಂಡಿನೇ ರೋಗದ ಕಾರಣ. ಮತ್ತೆ ಜಗಳದ ಕಾರಣ ಮಾತುಗಳು ಸರಿಯಾಗಿ ಆಡಿದ್ರೆ ಜಗಳ ಆಗ್ತದೆ. ಸುಮ್ಮನೆ ಕೂತ್ರ ಜಗಳ ಆಗ್ತದೆ. ಮಾತುಗಳು ತಪ್ಪದಂದ್ರ ಮಾತಿನಿಂದ ನಗೆ ನುಡಿಯುವ, ಮಾತಿನಿಂದ ಹಗೆ ಕೊಲೆಯುವಂತ ಸರ್ವಜ್ಞ. ಮಾತಿನಿಂದ ಸ್ವರ ಸಂಪದವು, ಮಾತೇ ಮಾಣಿಕ್ಯ. ಶರಣ ಹೇಳಿದ್ರು ಮಾತೆನ್ನುವುದು ಜ್ಯೋತಿರ್ಲಿಂಗ, ಮಾತನ್ನದೇ ಜ್ಯೋತಿರ್ಲಿಂಗ. ಇದು ನಡೆದಾಡುವ ದೇವಾಲಯ, ವಾಕಿಂಗ್ ಟೆಂಪಲ್. ವಾಕಿಂಗ್ ಟೆಂಪಲ್ ಯಾವುದು? ನಾವೆಲ್ಲರೂ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ನಡೆದಾಡುವ ದೇವಾಲಯ, ಮಾತನಾಡುವ ದೇವರಪ್ಪ ಅಂದ್ರೆ ನಾವು ನೀವೇ. ಈ ಶರೀರ ಅನ್ನೋದು ಬಹಳ ಪವಿತ್ರದ. ಸರಿಯಾಗಿ ಊಟ ಮಾಡ್ರಿ, ಸರಿಯಾಗಿ ವಿಚಾರಗಳನ್ನ ಮಾಡ್ರಿ, ಒಳ್ಳೆಯ ವಿಚಾರ ಮಾಡ್ರಿ, ಒಳ್ಳೆಯದು ಊಟ ಮಾಡ್ರಿ. ಹೌದಿಲ್ಲ? ನೀವು ಒಳ್ಳೆಯದನ್ನ ಸ್ವೀಕಾರ ಮಾಡ್ರಿ, ಇನ್ನೊಬ್ರಿಗೆ ಒಳ್ಳೆಯದನ್ನೇ ಕೊಡೋದಕ್ಕೆ ಸಾಧ್ಯ ಅದ. ಈಗ ನಿಮ್ಮ ಹತ್ರ ಏನದ ನೀವು ಅದೇ ಕೊಡ್ತೇವೆ, ನಿಮ್ಮ ಹತ್ರ ಏನಿಲ್ಲ ಕೊಡೋಕ್ಕಾಗೋದಿಲ್ಲ ನೋಡಿ. ಹಂಗೆ ಬಸವಣ್ಣವರು ಹೇಳಿದ್ರು, ಈ ಶರೀರ ಏನದಪ್ಪ ಅಂದ್ರೆ ದೇವಸ್ಥಾನದಾಗ ಪವಿತ್ರ ಭಾವನೆ ಇಟ್ಕೊಂಡು ಕೆಟ್ಟ ಚಟಗಳನ್ನ ನಾವು ಮಾಡಬಾರ್ದು. ಏನ್ ಮಾಡಬಾರ್ದು? ಯಾಕಂದ್ರೆ ಗುಡಿ ಅಂತಾರ, ಗುಡಿ ಅಂದ ಕೂಡಲೇ ಹೆಂಗಿರ್ಬೇಕು? ನಾವು ಸ್ವಚ್ಛ ಇರಬೇಕು. ಅಲ್ಲೇ ಕಸ ಕಸಿ ಬಿಟ್ಟು ಒಳಗೆ ಹೋಗ್ಬೇಕು ಅನಿಸ್ತೇನೋ ಇಲ್ಲ. ಹಂಗ ಶರೀರ ಅನ್ನೋದ್ರು ಇದು ಗುಡಿ ಅದ. ಆದ್ರೆ ಇವತ್ತು ಏನಾಗದಪ್ಪ, ಯುವಕರು ಸಣ್ಣ ಸಣ್ಣ ಹುಡುಗರು ಎಲ್ಲ ಕತ್ತು ಬೀಡಿ ಸೇರೋದು, ಸಿಗರೇಟ್ ಸೇರೋದು, ಹೌದಿಲ್ಲ, ಗುಟ್ಕಾ ತಿನ್ನೋದಾಗ್ಲಿ, ಸರಿ ಕುಡಿಯೋದಾಗ್ಲಿ, ಇಂಥದೆಲ್ಲ ಮಾಡಿ ಏನ್ ಮಾಡ್ತಾರೆ ಅವರು?
ಶರೀರವನ್ನ ಹಾಳು ಮಾಡೋದು. ಇವತ್ತಿನ ನಮ್ಮ ಒಂದು ವಸತಿ ಶಾಲೆಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನಾನೊಂದು ಸಣ್ಣ ಸ್ವಾಮೀಜಿಯವರು ಮಾತಾಡುವಾಗ ಒಂದು ನೆನಪತ್ತು. ನಮ್ಮೂರಲ್ಲಿ ಮಳೆಗಾಲದ ಸಮಯದಲ್ಲಿ ಮಳೆನೇ ಬಂದಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಹನುಮಂತೇರು ಗುಡಿದಾಗ ಸಪ್ತಾಹ ನಿಂತಿರ್ತಾರಲ್ಲ, 1 ತಿಂಗಳು ಸಪ್ತಾಹ ನಿಂತು ಮಳೆ ಬರಲಿ ಅಂತ. ಮಳೆ ಆದರೂ 1 ತಿಂಗಳಾದ್ರೂ ಬಂದೇ ಇಲ್ಲ. ಸೊ ಒಬ್ಬ ಸಲಗರ್ ಸ್ವಾಮಿಯವರಿಗೆ ಕರ್ಕೊಂಡು ಬಂದು ನುಡಿ ವಚನಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಆ ಸ್ವಾಮೀಜಿಯವರು ಏನು ಹೇಳಿದ್ರು ಅಂತಂದ್ರೆ, 1 ತಿಂಗಳು ಸಪ್ತಾಹ ನಿಂತಿರಿ ಮಳೆ ಬರಲಿ ಅಂತ, ಅನೇಕ ಪರಿಹಾರಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಆದರೂ ಮಳೆ ಬರ್ತಾ ಇಲ್ಲ ಅಂತ. ಯಾಕೆ ಬರ್ತಾ ಇಲ್ಲ, ಏನ್ ಕಡಿಮೆ ಆಗಿದೆ ಅಂತ. ಅವಾಗ ಅವ್ರು ಹೇಳಿದ್ರು, ದಾನ ಧರ್ಮ ಕಡಿಮೆಯಾಗಿದೆ, ಪರ ಸ್ತ್ರೀಯರ ಮೇಲೆ ಕೆಟ್ಟ ದೃಷ್ಟಿ ಕಡಿಮೆಯಾಗಿದೆ, ಕತ್ತೆ ವಯಸ್ಸಾದ್ರು ಹೊಟ್ಟೆ ಕಿಚ್ಚು ಕಡಿಮೆಯಾಗಿಲ್ಲ. ಇದೆಲ್ಲ ರಿಟರ್ನ್ ಗಿಫ್ಟೆಡ್ ಅಂತ ಹೇಳಿದ್ರು ಭಗವಂತನ ಕಡೆಯಿಂದ. ಆ ಮಾತು ನನಗೆ ನೆನಪಾಯ್ತು. ಹಾಗೆ ಶರಣು ಶರಣಾರ್ಥಿ ಅನ್ನೋ ವರ್ಡ್ ತುಂಬಾ ಅದ್ಭುತವಾದದ್ದು. ನಾವೆಲ್ಲ ಒಂದೇ ಭಾವನೆ, ಒಂದೇ ಮನಸ್ಥಿತಿಯನ್ನು ತೋರಿಸುವಂಥದ್ದು. ಈ ಒಂದು ಅದ್ಭುತ ಕಾರ್ಯಕ್ರಮ ಜಾನಪದ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು ಅಂತ ತುಂಬಾ ಸಮಯ ತೆಗೆದುಕೊಳ್ಳೋದಕ್ಕೆ ಕ್ಷಮಿಸಿ. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ವಸತಿ ಶಾಲೆಯಲ್ಲಿ ನಿರ್ವಹಿಸಿಕೊಟ್ಟಂತಹ ತಮ್ಮ ಎಲ್ಲ ಗಣ್ಯರಿಗೂ ಕೂಡ, ಸರ್ ಅವರಿಗೂ ಕೂಡ ತುಂಬು ಹೃದಯದ ಪೂರ್ವಕ ಎಲ್ಲ ವಸತಿ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರ ಪರವಾಗಿ ಅತಿ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ತಿಳಿಸುತ್ತೇನೆ.